ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ತೀವ್ರ ಹಿಂಸಾಚಾರದ ನಡುವೆ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿದ ನಂತರ ಶೇರ್ಪುರ್ ಜೈಲಿನಿಂದ ಭಾರೀ ಪ್ರಮಾಣದಲ್ಲಿ ಕೈದಿಗಳು ಪರಾರಿಯಾಗಿರುವಂತಹ ಘಟನೆ ನಡೆದಿರುವುದಾಗಿ ವರದಿ ತಿಳಿಸಿದೆ. ಮೊನ್ನೆ ಮಧ್ಯಾಹ್ನ ಈ ಘಟನೆ ನಡೆದಿದ್ದು ಕನಿಷ್ಠ 518 ಕೈದಿಗಳು ಜೈಲಿನಿಂದ ಪರಾರಿಯಾಗಿದ್ದಾರೆ. ಜಿ ನ್ಯೂಸ್ ವರದಿಯ ಪ್ರಕಾರ ಹಲವಾರು ಜನ ಕೈದಿಗಳು ಶಸ್ತ್ರಾಸ್ತ್ರ ಸಹಿತ ಎಸ್ಕೇಪ್ ಆಗಿರೋದಾಗಿ ವಿವರಿಸಿದ್ದಾರೆ. ಇನ್ನು ಭಾರತ ಬಾಂಗ್ಲಾ ಗಡಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವಂತಹ ಶೇರ್ಪುರ್ ಸೆಂಟ್ರಲ್ ಜೈಲಿನಿಂದ ಕೈದಿಗಳು ಪರಾರಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಭಾರತ ಗಡಿ ಭಾಗದಲ್ಲಿ ಬಿಗು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಸ್ನೇಹಿತರೆ, ಈ ಕೈದಿಗಳಲ್ಲಿ ಏನು ಹೇಳ್ತಾರೆ, ಟೆರರಿಸ್ಟ್ಗಳು ಅಥವಾ ಉಗ್ರರು ಕೂಡ ಇರುವಂತಹ ಸಾಧ್ಯತೆಗಳಿದೆ. ವಿಚಿತ್ರ ರೀತಿಯಾದಂತಹ ಕೈದಿಗಳು ಆಗಿರಬಹುದು, ಸೀರಿಯಲ್ ಕಿಲ್ಲರ್ಸ್ಗಳಾಗಿರಬಹುದು, ಮಾನಸಿಕ ಅಸ್ವಸ್ಥ ಕಿಲ್ಲರ್ಸ್ಗಳಾಗಿರಬಹುದು. ಒಟ್ಟಿನಲ್ಲಿ ಬಾಂಗ್ಲಾದಲ್ಲಿ ಆದಂತಹ ಈ ಬೆಳವಣಿಗೆ ಕೇವಲ ಬಾಂಗ್ಲಾಕ್ಕೆ ಮಾತ್ರ ಅಲ್ಲ, ಅದರ ಸುತ್ತಮುತ್ತ ಇರುವಂತಹ ದೇಶಗಳಿಗೂ ಕೂಡ ಸಮಸ್ಯೆ ಉಂಟಾಗೋದಂತೂ ಪಕ್ಕ. ಈ ಭಾರತ ಮಾತ್ರ ಯಾವ ರೀತಿಯ ಬೆಲೆನ ತೆರುತ್ತೋ ಗೊತ್ತಿಲ್ಲ. ಯಾಕಂದರೆ ಗಡಿಯಲ್ಲಿ ಭಾರತ ಭದ್ರತೆಯನ್ನು ಹೆಚ್ಚಿಸಿದ್ರೂ ಕೂಡ ಈ ನುಸುಳುಕೋರರಾಗಿರಬಹುದು, ಈ ಕಳ್ಳರು, ಕೈದಿಗಳು ನಾವು ಯಾವ ರೀತಿಯಾಗಿ ಒಳನುಸುಳ್ಬೇಕು ಅನ್ನುವಂತಹ ಒಂದು ಪ್ಲಾನ್ ಅವರು ಖಂಡಿತ ಮಾಡಿರ್ತಾರೆ. ಹಾಗಾಗಿ ಭಾರತಕ್ಕೆ ಒಂದು ರೀತಿಯಲ್ಲಿ ಇದು ಭಯ ತರಿಸುವಂತಹ ವಿಚಾರ. ಪ್ರಸ್ತುತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂತಹ ಭಾರತೀಯ ಮೂಲದ ಅಮೆರಿಕ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಭೂಮಿಗೆ ಬರುವುದು ಸದ್ಯಕ್ಕೆ ವಿಳಂಬವಾಗುತ್ತೆ. ಮುಂದಿನ ವರ್ಷ ಅಂದರೆ 2025 ಫೆಬ್ರವರಿಯಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಇದರ ಬದಲಾಗಿ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಸ್ಪೇಸ್ ಕ್ಯಾಪ್ಸೂಲ್ನಲ್ಲಿ ಭೂಮಿಗೆ ಹಿಂತಿರುಗಲಿದ್ದಾರೆ ಅಂತ ನಾಸಾ ತಿಳಿಸಿದೆ. ಸ್ಟಾರ್ ಲೈನರ್ ಸ್ಪೇಸ್ ಕ್ಯಾಪ್ಸೂಲ್ನ ಸುರಕ್ಷತಾ ಮೌಲ್ಯಮಾಪನದ ವೇಳೆ ಸಾಕಷ್ಟು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ನಾಸಾ ಈ ನಿರ್ಧಾರವನ್ನು ಪ್ರಕಟಿಸಿದೆ. ಕಳೆದ ಜೂನ್ ತಿಂಗಳಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ಮೂಲಕ 2 ಗಗನಯಾತ್ರಿಗಳನ್ನು ISSಗೆ ಕಳುಹಿಸಲಾಗಿತ್ತು. ಇದು ಬೋಯಿಂಗ್ ಸ್ಟಾರ್ ಲೈನರ್ನ ಮೊದಲ ಸಿಬ್ಬಂದಿ ಕಾರ್ಯಾಚರಣೆಯಾಗಿದೆ. ಆರಂಭದಲ್ಲಿ ಗಗನಯಾತ್ರಿಗಳ ಕಾರ್ಯಾಚರಣೆ ಕೇವಲ 8 ದಿನಗಳವರೆಗೆ ಮಾತ್ರ ಇರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಸ್ಟಾರ್ ಲೈನರ್ನಲ್ಲಿರುವಂತಹ ಪ್ರೊಪಲ್ಷನ್ ಸಿಸ್ಟಮ್ನಲ್ಲಿನ ತೊಂದರೆಯ ಕಾರಣದಿಂದಾಗಿ ಕಾರ್ಯಾಚರಣೆಯ ಅವಧಿಯನ್ನು ವಿಸ್ತರಿಸಲಾಗಿದೆ. ಕ್ಯಾಪ್ಸೂಲ್ನಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡ ಬಳಿಕ ಮೊದಲೇ ಪ್ಲಾನ್ ಮಾಡಿದಂತೆಯೇ ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಭೂಮಿಗೆ ಹಿಂತಿರುಗಿಸುವಂತಹ ಬಾಹ್ಯಾಕಾಶ ನೌಕೆಯ ಸಾಮರ್ಥ್ಯದ ಬಗ್ಗೆ ಇದೀಗ ಒಂದು ರೀತಿಯಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಥಸ್ಟರ್ ವಿಫಲ ಮತ್ತು ಹೀಲಿಯಂ ಸೋರಿಕೆಯಂತಹ ಸಮಸ್ಯೆಗಳನ್ನು ಒಳಗೊಂಡಂತೆ ಸದ್ಯಕ್ಕೆ ಕ್ಯಾಪ್ಸೂಲ್ನಲ್ಲಿ ಕಾಣಿಸಿಕೊಂಡಿರುವ ತೊಂದರೆಗಳನ್ನು ನಿವಾರಿಸಲು ಬೋಯಿಂಗ್ ನಿರಂತರವಾಗಿ ಪರಿಶೀಲನೆ ನಡೆಸ್ತಾ ಇದೆ. ಇತ್ತೀಚೆಗೆ ಬಂದ ಪರೀಕ್ಷೆಯ ಡೇಟಾ ಪ್ರಕಾರ ಕ್ಯಾಪ್ಸೂಲ್ನಲ್ಲಿನ ಥ್ರಸ್ಟರ್ಗಳ ಮಿತಿಮೀರಿದ ಶಾಖ ಟೆಫ್ಲಾನ್ ಸೀಲ್ಗಳು ತಿರುಚಿಕೊಳ್ಳಿಕ್ಕೆ ಕಾರಣವಾಗಿದೆ ಮತ್ತು ಪ್ರೊಪೆಲ್ಲಂಟ್ ಹರಿವನ್ನು ನಿರ್ಬಂಧಿಸಿದ್ದು ಮತ್ತು ಒತ್ತಡವನ್ನು ದುರ್ಬಲಗೊಳಿಸ್ತಾ ಇದೆ. ಹೀಗಾಗಿ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ಹಿಂದಿರುಗುವಿಕೆಯಿಂದ ಆಗುವ ಅಪಾಯಗಳನ್ನು ಒಪ್ಪಿಕೊಳ್ಬೇಕೆ ಅಥವಾ ಅದರ ಬದಲು ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ನಂತಹ ಸುರಕ್ಷಿತ ಪರ್ಯಾಯವನ್ನು ಆರಿಸಿಕೊಳ್ಬೇಕಾ ಎಂಬುದರ ಕುರಿತು ನಾಸಾದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿದೆ ಅಂತ ತಿಳಿದು ಬಂದಿದೆ. ಒಂದು ವೇಳೆ ನಾಸಾ ಸ್ಟಾರ್ ಲೈನರ್ನ ಕಾರ್ಯಾಚರಣೆಯನ್ನು ಬದಲಾಯಿಸಲು ನಿರ್ಧರಿಸಿದ್ರೆ ಬೋಯಿಂಗ್ ಕ್ಯಾಪ್ಸೂಲ್ ಅನ್ನು ಸಿಬ್ಬಂದಿ ಇಲ್ಲದೆ ವಾಪಸ್ ಭೂಮಿಗೆ ಕರೆತರಲು ಕಾನ್ಫಿಗರ್ ಮಾಡಲುತ್ತೆ. ಅಲ್ಲದೆ ಇದು ಬೋಯಿಂಗ್ಗೆ ಹಿನ್ನಡೆಯಾಗುತ್ತೆ. ನಿರ್ವಹಣೆಯ ಸಮಸ್ಯೆಗಳು ಮತ್ತು ಇಂಜಿನಿಯರಿಂಗ್ ಸಮಸ್ಯೆಗಳನ್ನು ಒಳಗೊಂಡಂತೆ ಸ್ಟಾರ್ ಲೈನರ್ ಅಭಿವೃದ್ಧಿಪಡಿಸುವಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ಅಭಿವೃದ್ಧಿಪಡಿಸಲು ಪ್ರಸ್ತುತ ಪರೀಕ್ಷಾ ಕಾರ್ಯಾಚರಣೆಗಾಗಿ $125 ಮಿಲಿಯನ್ ಸೇರಿದಂತೆ ಬೋಯಿಂಗ್ಗೆ $216ರಿಂದ $1.6 ಶತಕೋಟಿ ವೆಚ್ಚವಾಗುತ್ತೆ. ಒಟ್ನಲ್ಲಿ 8 ದಿನಕ್ಕೆ, 1 ವಾರಕ್ಕೆ ಅಂತ ಹೋಗಿದ್ದಂತಹ ಸುನಿತಾ ವಿಲಿಯಮ್ಸ್ ಭೂಮಿಗೆ ಬರೋದು ಇನ್ನು ಬರುವ ವರ್ಷವೇ. ಅಷ್ಟರ ತನಕ ಸುನಿತಾ ವಿಲಿಯಮ್ಸ್ ಅವರು ಸ್ಪೇಸ್ ಅಥವಾ ಬಾಹ್ಯಾಕಾಶದಲ್ಲೇ ಲಾಕ್ ಆಗಿ ಇರಲಿದ್ದಾರೆ. ವೆಸ್ಟ್ ಬೆಂಗಾಲ್ನ ಜಲ್ಪೈಗುರಿ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ಪ್ರವೇಶಿಸಲು ಯತ್ನಿಸ್ತಾ ಇದ್ದಂತಹ 100 ಬಾಂಗ್ಲಾದೇಶಿ ಪ್ರಜೆಗಳನ್ನು ಗಡಿ ಭದ್ರತಾ ಪಡೆ BSF ತಡೆದಿದೆ. ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ಪ್ರಜೆಗಳೆಲ್ಲ ತಮ್ಮ ತಾಯ್ನಾಡಿನಲ್ಲಿ ದಾಳಿಗೊಳಗಾಗಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು BSF ಅಧಿಕಾರಿಯೊಬ್ಬರ ಪ್ರಕಾರ ಬಾಂಗ್ಲಾದೇಶಿ ಜನರು ಗಡಿಯಲ್ಲಿ ಜಮಾಯಿಸಿದ್ರು. ಗಡಿಯನ್ನು ಸಂಪೂರ್ಣವಾಗಿ ಮುಚ್ಚಿದ್ರಿಂದ ಅವರು ಭಾರತಕ್ಕೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ನಂತರ ಅವರನ್ನು ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ ಹಿಂದಕ್ಕೆ ಕರೆಸಿಕೊಂಡಿದೆ ಹೀಗಂತ ಅಧಿಕಾರಿಗಳು ಹೇಳಿದರು.
ಇನ್ನು ಜಪೋರ್ತಾಲ ಗಡಿ ಹೊರಟಾಣೆ ಪ್ರದೇಶದ ದಕ್ಷಿಣ ಬೆರೂರಿ ಬರಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಗಡಿ ಭಾಗಕ್ಕೆ ಬಂದವರೆಲ್ಲ ಜಲ್ಪೈಗುರಿಯ ಗಡಿಯಲ್ಲಿರುವಂತಹ ಬಾಂಗ್ಲಾದೇಶದ ಪಂಚಗಡ ಜಿಲ್ಲೆಯ 5 ಹಳ್ಳಿಗಳಿಂದ ಬಂದವರು. ಇನ್ನು ಮುಳ್ಳುತಂತಿಯುದ್ದಕ್ಕೂ ಜಮಾಯಿಸಿದಂತಹ ಜನರು ಒಳಗೆ ಬಿಡುವಂತೆ ಮನವಿಯನ್ನು ಮಾಡಿದ್ದಾರೆ. ನಾವು ಅಸಹಾಯಕರು. ಅವರು ತಮ್ಮ ಭಯಾನಕ ಮತ್ತು ಸಂಕಷ್ಟದ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ನಮಗೆ ಅಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉದ್ಯೋಗ ಕೋಟಾ ಕುರಿತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ವಾರಗಳ ಹಿಂದೆ ಆರಂಭವಾದ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಪಡೆದಿದೆ. ಬಾಂಗ್ಲಾದೇಶದ ಪರಿಸ್ಥಿತಿ ಹೆಚ್ಚು ಅಸ್ಥಿರವಾಗಿದ್ದು, ಇದರ ಪರಿಣಾಮವಾಗಿ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ದೇಶದಿಂದ ಪಲಾಯನವನ್ನ ಮಾಡಿದ್ರು. ಇನ್ನು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ರಾಜಕೀಯ ಪ್ರಕ್ಷುಬ್ಧತೆಯ ಮಧ್ಯೆ ನೊಬೆಲ್ ಪ್ರಶಸ್ತಿ ವಿಜೇತ ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರವು ಜಾರಿಗೆ ಬರಲಿದೆ. ಮೊಹಮ್ಮದ್ ಯೂನುಸ್ ಅವರು ಇವತ್ತು ರಾತ್ರಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಂತ ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಜ್ ಜಮಾನ್ ಘೋಷಿಸಿದ್ದಾರೆ. ಇನ್ನು ಪ್ರಮಾಣ ವಚನ ಸಮಾರಂಭ ಇವತ್ತು ರಾತ್ರಿ 8 ಗಂಟೆಗೆ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಮಧ್ಯಂತರ ಸರ್ಕಾರದ ಸಲಹಾ ಮಂಡಳಿಯು 15 ಸದಸ್ಯರನ್ನು ಒಳಗೊಂಡಿರಬಹುದು. ದೇಶದಾದ್ಯಂತ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸ್ತಾ ಇದೆ. ಇದು ರಾಷ್ಟ್ರದ ಸ್ಥಿರತೆಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಸಂಕೇತವಾಗಿದೆ ಅಂತ ತಿಳಿಸಿದ್ದಾರೆ. ಇದೀಗ ಸಖತ್ ಜೋಶಿನ ನಡೀತಾ ಇರುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಶಾಕಿಂಗ್ ವಿಚಾರವೊಂದು ಸದ್ದು ಮಾಡ್ತಾ ಇದೆ. ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ಹಾಟ್ ಸುದ್ದಿಯಾಗಿದೆ. ಈ ಸುದ್ದಿ ಇದೀಗ ಕೆಲವೊಂದು ಪ್ರಮುಖ ದೇಶಗಳ ಮೇಲೆ ಅನುಮಾನವನ್ನ ಮೂಡಿಸ್ತಾ ಇದೆ. ಈ ಕುರಿತು ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ದ ಪೋಲ್ ಲೇಡಿ ಎಂಬ ಖಾತೆಯಿಂದ ಮಾಡಿರುವ ಪೋಸ್ಟ್ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಇದನ್ನ ಒಲಿಂಪಿಕ್ ಗೇಮ್ಸ್ನ ಡಾರ್ಕ್ ಸೈಟ್ ಅಂತ ಉಲ್ಲೇಖಿಸಿ ಸಾಮಾಜಿಕ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾ ಯೂಸರ್ಸ್ ತಮ್ಮ ಕೋಪವನ್ನು ಹೊರಹಾಕ್ತಾ ಇದ್ದಾರೆ. ಒಲಿಂಪಿಕ್ ಡೋಪಿಂಗ್ ವಿರೋಧಿ ಏಜೆನ್ಸಿ ವಾಡಾವನ್ನ US ನಿಯಂತ್ರಿಸುತ್ತದೆ ಅಂತ ನಿಮಗೆ ತಿಳಿದಿದ್ಯಾ? ಇದು 3 ದೇಶಗಳಿಗೆ 63% ಎಲ್ಲ ಚಿಕಿತ್ಸಕ ಡ್ರಗ್ ಬಳಕೆಯಲ್ಲಿ ವಿನಾಯಿತಿ ನೀಡಿದ್ದು, ಅದೇ 3 ದೇಶಗಳು ಹೆಚ್ಚು ಪದಕಗಳನ್ನು ಹೊಂದಿವೆ ಅಂತ ಸೋಷಿಯಲ್ ಮೀಡಿಯಾ ಎಕ್ಸ್ ಬಳಕೆದಾರರೊಬ್ಬರು ಪೋಸ್ಟ್ ಮಾಡಿದ್ದಾರೆ. US ಪಾಶ್ಚಿಮಾತ್ಯ ಅಥ್ಲೀಟ್ಗಳಲ್ಲಿ ಡೋಪಿಂಗ್ ಸಕ್ರಿಯವಾಗಿಸಲು ಮತ್ತು ಡೋಪಿಂಗ್ ವಿರೋಧಿ ಹೆಸರಿನಲ್ಲಿ ಇತರ ಕ್ರೀಡಾಪಟುಗಳನ್ನು ನಿಷೇಧಿಸುವಂತಹ ಏಕೈಕ ಉದ್ದೇಶದಿಂದ ಈ ಏಜೆನ್ಸಿಯನ್ನು ಸ್ಥಾಪಿಸಲಾಗಿದೆ ಅಂತ ಆ ಪೋಸ್ಟ್ನಲ್ಲಿ ಬರೆಯಲಾಗಿದೆ. ಏನು ವೈದ್ಯಕೀಯ ಚಿಕಿತ್ಸೆ ನೆಪದಲ್ಲಿ ಅಥ್ಲೀಟ್ಗಳು ಕಾನೂನುಬದ್ಧವಾಗಿ ಡ್ರಗ್ಸ್ ಪಡಿತಾ ಇದ್ದಾರೆ. ವಿಶ್ವ ಡೋಪಿಂಗ್ ವಿರೋಧಿ ಏಜೆನ್ಸಿ ವಾಡಾ ರಚಿಸಿದಂತಹ ಇಂಥ ವ್ಯವಸ್ಥೆಗೆ ಧನ್ಯವಾದಗಳು. ಇದು ಪಾಶ್ಚಿಮಾತ್ಯ ದೇಶಗಳಿಗೆ ಪದಕದ ಮೇಲೆ ಪ್ರಾಬಲ್ಯವನ್ನು ಸಾಧಿಸಲು ಸಹಾಯ ಮಾಡ್ತದೆ ಹೀಗಂತ ಪೋಸ್ಟ್ ಮಾಡಿದ್ದು, ಇದು ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೇಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.